ನಾವು ತರಾತುರಿಯಲ್ಲಿ ನಾವು ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 11 ಗಂಟೆಗೆ ನಾವು ಬೆಂಗಳೂರು ನಿವಾಸವನ್ನು ಬಿಟ್ವಿ. ಇನ್ನೇನು ಒಂದು 15 ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಎರಡು ನಾಯಿಗಳು ಒಂದರಿಂದ ಒಂದು ಬಂದಿದ್ದರಿಂದ ಡ್ರೈವರ್ಗೆ ಪಾಪ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತಕ್ಕೀಡಾಗಿರೋ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಧರ್ಮಸ್ಥಳ ಆಣೆ ಪ್ರಮಾಣದ ಬಗ್ಗೆ ಆ ಹೇಳಿಕೆಯನ್ನ ಮತ್ತೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ ಸಿಟಿ ರವಿ ತಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪವನ್ನ ಮಾಡಿದ್ರು. ಇದನ್ನ ಸಾಬೀತುಪಡಿಸುವಂತಹ ವಿಡಿಯೋಗಳನ್ನು ಕೂಡ ಹರಿಬಿಟ್ಟಿದ್ರು. ಈ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೂ ಕಾರಣ ಆಗಿತ್ತು. ಇನ್ನೊಂದು ಕಡೆ ಸಿಟಿ ರವಿ ನಾನು ಆ ಪದ ಬಳಸಿಲ್ಲ ಅಂತ ಅಲ್ಲಗಳೆದಿದ್ರು. ಹೀಗಾಗಿ ಸಂದರ್ಶನವೊಂದರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೆ ಹೇಳಿಲ್ಲ ಅಂದ್ರೆ ಧರ್ಮಸ್ಥಳದಲ್ಲಿ ಬಂದು ಆಣೆ ಮಾಡಿ ಹೇಳಿ ಅಂತ ಸವಾಲು ಕೂಡ ಹಾಕಿದ್ರು. ಈ ಸಂದರ್ಭದಲ್ಲಿ ಕೆಲವರು ರಾಜಕೀಯ ವಿಚಾರಕ್ಕೆ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿಯನ್ನ ಎಳೆದು ತರಬಾರದು ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಖಾಸಗಿ ವಾಹಿನಿಯೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ತಿಳಿದು ತಪ್ಪು ಮಾಡಿದ್ರೆ ಅಣ್ಣಪ್ಪ ಭೂತ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದ್ರು. ಹೀಗಿರುವಾಗ ಧರ್ಮಸ್ಥಳದ ಆಣೆ ಪ್ರಮಾಣದ ವಿಚಾರವನ್ನ ಇಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಅಪಘಾತದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಹಾಗೆ ವಿಧಾನ ಪರಿಷತ್ನ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಸಂಕ್ರಮಣ ಹಬ್ಬದ ನಿಮಿತ್ತ ಕುಟುಂಬ ಸಮೇತ ಮನೆ ದೇವರಿಗೆ ಹೋಗೋದಕ್ಕೆ ರಾತ್ರಿಯೇ ತರಾತುರಿಯಲ್ಲಿ ಬೆಂಗಳೂರು ನಿವಾಸವನ್ನ ಬಿಟ್ಟಿದ್ವಿ. ದುರಾದೃಷ್ಟವಶಾತ್ ಬೆಳಿಗ್ಗೆ 5 ಗಂಟೆಗೆ 2 ನಾಯಿಗಳು ಒಂದರ ಹಿಂದೆ ಒಂದು ಬಂದು ಅಡ್ಡ ಬಂದಿದ್ರಿಂದ ಈ ಅಪಘಾತ ಆಗಿದೆ. ಇನ್ನೇನು 15 ನಿಮಿಷದಲ್ಲಿ ನಾವು ಮನೆಗೆ ರೀಚ್ ಆಗ್ತಿದ್ವಿ, ಅಷ್ಟರಲ್ಲೇ ಈ ದುರಂತ ಸಂಭವಿಸಿದೆ ಅಂತ ಹೇಳ್ಕೊಂಡ್ರು. ಹಾಗೆ ಈ ದುರ್ಘಟನೆಯ ಬಗ್ಗೆ ಹಿಂದೆ ಒಬ್ರು ಹೇಳಿದ್ದ ಭವಿಷ್ಯವನ್ನ ಕೂಡ ಬಿಚ್ಚಿಟ್ರು. ಪಕ್ಷದ ಸಿಎಲ್ಪಿ ಸಭೆ ಮುಗಿಸಿಕೊಂಡು ರಾತ್ರಿ 11 ಗಂಟೆಗೆ ಬೆಂಗಳೂರಿನ ನಿವಾಸದಿಂದ ಬೆಳಗಾವಿಗೆ ಹೊರಟಿದ್ವಿ. ಸಂಕ್ರಮಣ ಹಬ್ಬದ ನಿಮಿತ್ತ ಕುಟುಂಬ ಸಮೇತ ಮನೆ ದೇವರಾದ ವೀರಭದ್ರ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ವಿ. ರಾತ್ರಿಯೇ ತುಂಬಾ ಅರ್ಜೆಂಟಲ್ಲೇ ನಾವು ಮನೆಯನ್ನ ಬಿಟ್ವಿ. ಬೆಳಗ್ಗೆ 5 ಗಂಟೆಗೆ ಈ ಅಪಘಾತ ಆಗ್ಬಿಟ್ಟಿದೆ. ಇನ್ನೇನು 15 ನಿಮಿಷದಲ್ಲಿ ನಾವು ಮನೆ ರೀಚ್ ಆಗ್ತಿದ್ವಿ. ಆದರೆ ಮಾರ್ಗ ಮಧ್ಯೆ 2 ನಾಯಿಗಳು ಒಂದರ ಹಿಂದೆ ಒಂದು ಅಡ್ಡ ಬಂದಿದ್ವು. ಡ್ರೈವರ್ ಏನೂ ಮಾಡೋದಕ್ಕಾಗಲಿಲ್ಲ. ಪ್ರಾಣಿಗಳನ್ನ ಉಳಿಸೋದಕ್ಕೆ ಅರ್ಜೆಂಟ್ ಆಗಿ ಲೆಫ್ಟ್ ಕಡೆಗೆ ಕಾರನ್ನ ತಿರುಗಿಸ್ಬಿಟ್ಟಿದ್ದಾರೆ. ಆಗ ರಸ್ತೆ ಬದಿ ಇರೋ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ ಅಂತ ಹೇಳಿದ್ರು. ನಿನ್ನೆ ನಮ್ಮ ಪಕ್ಷದ ಸಿಎಲ್ಪಿ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಸುಮಾರು 11 ಗಂಟೆಗೆ ನಾವು ನಮ್ಮ ಬೆಂಗಳೂರು ನಿವಾಸದಿಂದ ಬೆಳಗಾವಿಗೆ ಹೊರಟ್ವಿ. ಇವತ್ತು ಸಂಕ್ರಮಣದ ಹಬ್ಬದ ನಿಮಿತ್ತ ಎಲ್ಲ ಮನೆಯವರು ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು, ನಮ್ಮ ಮನೆ ದೇವರಾದಂತ ವೀರಭದ್ರೇಶ್ವರ ಹೋಗ್ಬೇಕಂತ ಒಂದು ಮಾತುಕತೆ ಆಗಿದ್ದರಿಂದ ರಾತ್ರಿ ನಾವು ತರಾತುರಿಯಲ್ಲಿ ನಾವು ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 11 ಗಂಟೆಗೆ ನಾವು ಬೆಂಗಳೂರು ನಿವಾಸವನ್ನು ಬಿಟ್ವಿ. ದುರಾದೃಷ್ಟವಶಾತ್ ಬೆಳಗ್ಗೆ 5 ಗಂಟೆಗೆ ಇನ್ನೇನು ಒಂದು 15 ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಒಂದು 15 ನಿಮಿಷ ಸಮಯ ಇತ್ತು. ಅಷ್ಟರೊಳಗೆ ಎರಡು ನಾಯಿ ಅಡ್ಡ ಬಂತು. 2 ನಾಯಿಗಳು ಒಂದರಿಂದ ಒಂದು ಬಂದಿದ್ದರಿಂದ ಡ್ರೈವರ್ಗೆ ಪಾಪ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ಪ್ರಾಣಿಗಳ ಒಂದು ಜೀವ ರಕ್ಷಣೆ ಮಾಡ್ಲಿಕ್ಕೆ ಅವನು ತರಾತುರಿಯಲ್ಲಿ ಲೆಫ್ಟ್ ಟರ್ನ್ ತಗೊಂಡಾಗ ಗಾಡಿ ಇದ್ದಿದ್ದು ರಸ್ತೆ ಕೆಳಗಡೆ ಇದ್ದು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡಿತು. ಆ ಸಂದರ್ಭದಲ್ಲಿ ನಮಗೆ ಒಂಚೂರು ತಲೆ ಇರಬಹುದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತೆ ಇಲ್ಲಿ ನನ್ನ ರೈಟ್ ಶೋಲ್ಡರ್ ಭಾಗಗಳಿಗೆ ನಮಗ್ ಪೆಟ್ಟಾಯ್ತು. ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ L1 ಮತ್ತು L4 ಬೆನ್ನು ಮೂಳೆಗೆ ಹೇರ್ ಲೈನ್ ಫ್ರಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನು ಮೂಳೆಗೆ ಏರ್ಲೈನ್ಸ್ ಫ್ರಾಕ್ಚರ್ ಆಗಿದೆ. ಮನೆಯಲ್ಲಿ ಗಾಬರಿ ಆಗಿದ್ರಿಂದ ನಾನು ಚಿಕಿತ್ಸೆ ಪಡೆದು ಹೋಗಿದ್ದೆ. ಪೆಟ್ಟಾಗಿರೋದ್ರಿಂದ ನೋವು ಜಾಸ್ತಿ ಆಗಿದೆ. ಹೀಗಾಗಿ ಮಾತನಾಡೋದಕ್ಕಾಗ್ತಾ ಇಲ್ಲ. ಆದರೆ ಅಪಾಯದಿಂದ ಪಾರಾಗಿದ್ದಾರೆ. ದೇವರು ಜನರ ಆಶೀರ್ವಾದದಿಂದ ಆರಾಮಾಗಿದ್ದಾರೆ. ಶೀಘ್ರದಲ್ಲೇ ಚೇತರಿಸಿಕೊಳ್ತಾರೆ ಅಂತ ಹೇಳಿದ್ರು. 1 ತಿಂಗಳ ಬೆಡ್ ರೆಸ್ಟ್ ಅವ್ರಿಗೆ ಹೇಳಿದ್ದಾರೆ. ಬಟ್ ಇವಾಗ ನಾನು ಮಾತಾಡ್ಸ್ಕೊಂಡು ಬಂದೆ. ಬಿಕಾಸ್ ಬೆಳಗ್ಗೆ ನಾನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಯಲ್ಲಿ ಎಲ್ಲರೂ ಗಾಬರಿ ಇದ್ರು ಅಂತ ಮನೆಗೆ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಸಾಂತ್ವನ ಹೇಳ್ಬಿಟ್ಟು ಇವಾಗ ಮತ್ತೆ ಬಂದು
ಅಕ್ಕ ಅವ್ರಿಗೆ ಭೇಟಿ ಆದೆ, ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಒಂಚೂರು ನೋವಿದೆ ಅವ್ರಿಗೆ, ಆ ನೋವು ಸಾಕಷ್ಟು ನೋವಿದೆ, ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅವ್ರಿಗೆ. ಆದ್ರೂ ಕೂಡ ಅವ್ರು ಧೈರ್ಯವಾಗಿದ್ದಾರೆ. ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರು ಅಪಾಯದಿಂದ ಇವಾಗ ಹೊರಗಿದ್ದಾರೆ. ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಚಿವರು ಆರಾಮಾಗಿದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಸೇವೆಯನ್ನ ಮತ್ತೆ ಪುನರಾರಂಭಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಹಾಗೆ ಡ್ರೈವರ್ ನಿರ್ಲಕ್ಷ್ಯನ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಶಿವು ತುಂಬಾ ಒಳ್ಳೆ ಡ್ರೈವರ್, ಅಪಘಾತಕ್ಕೂ ಮುನ್ನ 10 ನಿಮಿಷ ನಾನೇ ಮಾತನಾಡಿದೆ, ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಕೇಳಿದ್ದಕ್ಕೆ ಇನ್ನೇನು 15 ನಿಮಿಷದಲ್ಲಿ ಬೆಳಗಾವಿಗೆ ರೀಚ್ ಆಗ್ತೀವಿ ಅಂತ ಹೇಳ್ದ. ನಾನು ನಮ್ಮ ಗನ್ ಮ್ಯಾನ್ಗೂ ಕೂಡ ಕೇಳಿದೆ ಏನಾಯ್ತು ಅಂತ. ನಾಯಿ ಬರೋ ಟೈಮ್ನಲ್ಲೇ ಮುಂದೆ ಒಂದು ಕಂಟೈನರ್ ಇದ್ದಿದ್ರಿಂದ ಈ ಅಪಘಾತ ಆಗಿದೆ ಅಂತ ಹೇಳಿದ್ರು. ಇಲ್ಲ ಇಲ್ಲ ಇಲ್ಲ, ಪಾಪ ಶಿವು ಅಂತ ತುಂಬಾ ಒಳ್ಳೆ ಡ್ರೈವರು. ಒಂದು 10-15 ನಿಮಿಷದ ಹಿಂದ್ಗಡೆ ನಾನು ಅವನು ಮಾತಾಡಿದ್ವಿ, ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಪ್ಪ ನೋಡು, ಕಾಟ ಕಡಿಮೆ ಐತೆ ಅಂತ ನಾನೇ ಹೇಳ್ದೆ ಅವ್ನು. ಇಲ್ಲ ಅಣ್ಣ, ಇನ್ನೊಂದು 15 ನಿಮಿಷನಾಗ ಬೆಳಗಾವಿ ಮುಟ್ಬಿಡ್ತೇವೆ, ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಬೇಡ ಅಂತ 10 ನಿಮಿಷದಿಂದ ಮಾತಾಡಿದ್ವಿ ಇಬ್ರು, ನಾನು ಅವನು. ಚೆನ್ನಾಗೇ ಸ್ಪಂದನೆ ಮಾಡ್ದ. ನಾನು ನನ್ನ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡೇ ಬಂದೆ. ನಾನು ಗನ್ಮ್ಯಾನ್ ವಿಚಾರಿಸಿದೆ, ಏನಾಯ್ತಪ್ಪ, ನಮ್ ಗನ್ಮ್ಯಾನ್ ಹೆಸರು ಗಿರಣ್ಣ ಏನಾಯ್ತಪ್ಪ ಅಂತ ವಿಚಾರಿಸಿದಾಗ, ಅಣ್ಣ ನಾಯಿಗಳು ಬಂತು, ಆ ನಾಯಿಗಳನ್ನ ತಪ್ಪಿಸ್ಲಿಕ್ಕೆ ಹೋದಾಗ ಈ ಒಂದು ದುರ್ಘಟನೆ ಆಯ್ತಂತ ಅವನು ಹೇಳಿದಾನೆ. ಡ್ರೈವರ್ ತುಂಬಾ ಒಳ್ಳೆ ಡ್ರೈವರು, ಚೆನ್ನಾಗಿ ಡ್ರೈವಿಂಗ್ ಮಾಡಿದಾನೆ, ಅವನೇನಿದ್ರು. ಇನ್ನು ಸಿಎಲ್ಪಿ ಸಭೆ ಮುಗಿದ ಮೇಲೆ ನಮಗೆ ಯಾವುದೇ ಬೆಂಗಾವಲು ವಾಹನ ಇರಲಿಲ್ಲ, ಯಾರಿಗೂ ಇಂಟಿಮೇಷನ್ ಕೂಡ ಕೊಟ್ಟಿರಲಿಲ್ಲ. ಹಾಗೆ ಈ ಸಂಕ್ರಾಂತಿ ಸಮಯದ ಆಜುಬಾಜು ಇಂತಹ ಘಟನೆಗಳಾಗುತ್ತೆ ಅಂತ ಹಿರಿಯರು ಹೇಳಿದ್ರು. ನಮಗೆ ಬೇಕಾದವರು ಸಂಕ್ರಮಣದ ಸಂದರ್ಭದಲ್ಲಿ ಮನೆಯಲ್ಲಿ ದುರ್ಘಟನೆ ಆಗುತ್ತೆ ಅಂತ ಭವಿಷ್ಯ ಹೇಳಿದ್ರು. ಆದ್ರೂ ಕೂಡ ನಮ್ಮಿಂದಲೇ ನಾವು ಅಚಾತುರ್ಯವನ್ನ ತಂದ್ಕೊಂಡ್ಬಿಟ್ವಿ ಅಂತ ಹೇಳಿದ್ದಾರೆ. ಅದು ಏನಾಯ್ತು, ನಾಯಿಗಳು ಬರೋದಕ್ಕೆ ಮತ್ತೆ ಅದ್ರ ಮುಂದ್ಗಡೆ ಒಂದು ಸ್ಲೋ ಮೂವಿಂಗ್ ಕಂಟೈನರ್ ಎರಡೂ ಇರೋದ್ರಿಂದ ಈ ಒಂದು ದುರ್ಘಟನೆ ಸಂಭವಿಸ್ತು. ಇಲ್ಲ, ಬೆಂಗಾವಲು ವಾಹನ ಇರ್ಲಿಲ್ಲ. ಅದು ರಾತ್ರಿ CLP ಮುಗಿದ್ಮೇಲೆ ನಾವು ಲೇಟ್ ಆಗಿ ಅಲ್ಲಿಂದ ಬಿಟ್ಟೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡಿರ್ಲಿಲ್ಲ. ಅದು ಬೆಂಗಾವಲು ವಾಹನದ ಯಾವ್ದು ಇರ್ಲಿಲ್ಲ. ಇನ್ನೇನು ಒಂದು 15 ನಿಮಿಷದಲ್ಲಿ ಬೆಳಗಾವಿ ಮುಟ್ತಿದ್ವಿ, ಅಷ್ಟರೊಳಗೆ ಇದೊಂದು ಘಟನೆ ನಡೆದಿತ್ತು. ಈ ಸತಿ ಸಂಕ್ರಮಣ ಇರೋದ್ರಿಂದ ಡ್ರೈವರ್ಗಳಿಗೂ ನೀವು ಮನೆಯಲ್ಲಿ ಅಂತ ಎಲ್ಲಾ ಮಾತುಕತೆನೂ ಆಯ್ತು. ಇವಾಗ ನಮ್ ಕಡೆ ಅಂತಾರು, ಸಂಕ್ರಮಣದ ಆಜುಬಾಜು ಇವೆಲ್ಲ ಈ ಕರಿ ದಾಟೋ ಮಟ್ಟ ಇಂತ ದುರ್ಘಟನೆಗಳಾಗ್ತಾವಂತೆಲ್ಲ ಮನ್ಯಾಗೂ ಅಂತಾರು. ಹಿರಿಯರು ಹೇಳಿದ್ರು, ನಮಗ್ ಬೇಕಾದವರು ಹೇಳಿದ್ರು, ಒಂದ್ ಸ್ವಲ್ಪ ಸಂಕ್ರಮಣ ದಾಟೋವರೆಗೆ ಒಂದ್ ಸ್ವಲ್ಪ ನೀವು ಬಹಳ ಕಾಳಜಿಯಿಂದ ಇರ್ಬೇಕು, ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನೂ ಹೇಳಿದ್ರು. ಆದ್ರೂ ಕೂಡ ಈ ಒಂದು ಅಚಾತುರ್ಯ ನಮ್ಮಿಂದನೇ ಜರುಗಿದೆ. ಅದು ಆಗ್ಬಾರ್ದಾಗಿತ್ತು, ಈ ಘಟನೆ ಒಂದು ಆಗ್ಬಾರ್ದಾಗಿತ್ತು. ಹಬ್ಬ ಇರೋದ್ರಿಂದ ಬೆಳಗಾವಿ ಡ್ರೈವರ್ ನನಗೆ ಕಾಲ್ ಮಾಡಿ ದಾವಣಗೆರೆ ತನಕ ಬರ್ತೀವಿ ಅಂತ ಹೇಳ್ದ. ಆದ್ರೆ ನಾನೇ ಬೇಡ, ಬೆಳಿಗ್ಗೆ ಹೊಳೆಗೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿದ್ದೆ. ಡ್ರೈವರ್ನ ದಾವಣಗೆರೆಗೆ ಕರೆಸಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ. ಕಾರ್ನಲ್ಲಿ ಮುಂದೆ ಡ್ರೈವರ್, ಆತನ ಪಕ್ಕದಲ್ಲಿ ಗನ್ಮ್ಯಾನ್ ಇದ್ರು. ನಾನು ಡ್ರೈವರ್ ಹಿಂದೆ, ಗನ್ಮ್ಯಾನ್ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂತಿದ್ರು. ಡ್ರೈವರ್ಗೂ ಮೈ ಮೇಲೆ ಗಾಯಗಳಾಗಿದೆ, ಗನ್ಮ್ಯಾನ್ಗೂ ಒಳಪೆಟ್ಟಾಗಿದೆ ಅಂತ ಹೇಳಿದ್ರು. ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗ್ ಫೋನ್ ಮಾಡಿದ್ದ, ನಾವು ದಾವಣಗೆರೆವರೆಗೆ ಬರ್ತೀವನ್ನ ಅಂತ. ಬ್ಯಾಡ್ ಬಿಡಪ್ಪ, ಬೆಳಗ್ಗೆ ಎದ್ದು ಎಲ್ಲರೂ ಹೊಳಿಗೆ ಜಳಕಕ್ಕೆ ಹೋಗೋಣ, ನಾವು ಬೆಳಗಾವಿ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ. ಏನೋ ಅವನ್ನ ದಾವಣಗೆರೆವರೆಗೆ ಕರೆಸ್ಕೊಂಡಿದ್ರಿ, ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನಿಸ್ತಾ ಇದೆ. ಹೌದು, ನಾನು ಡ್ರೈವರ್ ಹಿಂದ್ಗಡೆ ಕೂತಿದ್ದೆ, ಗನ್ಮ್ಯಾನು ಮತ್ತೆ ಡ್ರೈವರ್ ಮುಂದೆ ಕೂತಿದ್ರು, ಗನ್ಮ್ಯಾನ್ ಹಿಂದ್ಗಡೆ ಮಂತ್ರಿಗಳು ಕೂತಿದ್ರು. ಸೊ ಈ ಎಲ್ಲಾ ಘಟನೆ ನಡೆದೋಯ್ತು. ಬಟ್ ಆದಷ್ಟು ಬೇಗ ಮಂತ್ರಿಗಳು ಚೇತರಿಸ್ಕೊಳ್ತಾರ ಅಂತ ನನಗೆ ಅನಿಸ್ತದೆ. ಡ್ರೈವರ್ಗೆ ಒಂಚೂರು ಸೂಪರ್ಫಿಷಿಯಲ್ ಸ್ಕ್ರಾಚಸ್ ಇದೆ ಮೈ ಮೇಲೆ. ಗನ್ಮ್ಯಾನು ಒಂದ್ ಸ್ವಲ್ಪ ಶೋಲ್ಡರ್ ಇಂಜುರಿ ಇದೆ ಅಂತ ಪಾಪ ನಾನು ಬೆಳಗ್ಗೆ ಹೇಳಿದಾಗ, ಇವಾಗ ಒಂದು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ಮೇಲೆ ಏನ್ ಶೋಲ್ಡರ್ ಇಂಜುರಿ ಇದೆ ಏನ್ ಬಂದಿಲ್ಲ. ಸಿಂಪಲ್ ಪೇನ್ ಕಿಲ್ಲರ್ ಮೇಲೆ ದೇ ವಿಲ್ ಬಿ ಆಲ್ ರೈಟ್. ಎಲ್ರು ಮಾತಾಡಿದ್ದಾರೆ, CM ಅವ್ರು ಮಾತಾಡಿದ್ದಾರೆ, ಎಲ್ಲ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ, ವಿಧಾನ ಪರಿಷತ್ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ಪಕ್ಷಾತೀತವಾಗಿ ವಿರೋಧ ಪಕ್ಷದಿಂದನೂ ಎಲ್ಲಾ ಸೀನಿಯರ್ ಲೀಡರ್ಸ್ ಮಾತಾಡಿದ್ರು. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿದ್ರು. ಒಟ್ಟಾರೆ ಎಲ್ಲರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನ ಮತ್ತೆ ನಮ್ಮ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಾವು ಬೇಗ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಯನ್ನು ಮುಂದುವರಿಸ್ತೀವಿ ಅಂತ